Joyful Mathematics for Class 1, Chapter 6, Vegetable Farm, ತರಕಾರಿ ತೋಟ. ಇಲ್ಲಿ ನೋಡ್ರಿ, ಇಲ್ಲಿ ಮನೆಗಳನ್ನು ನೋಡಿ. ಟೊಮೊಟೊ, ಕ್ಯಾರೆಟ್ ನೋಡ್ರಿ, ಫ್ಲವರ್. Rumi and Shami helped each other taking out vegetables from the field. ರೂಮಿ ಮತ್ತು ಶಮಿ ಅನ್ನುವರು ಒಬ್ಬರಿಗೊಬ್ಬರು ತರಕಾರಿಯನ್ನ ತೆಗೆದುಕೊಳ್ಳಲು ಪರಸ್ಪರ ಸಹಾಯ ಮಾಡಿರು. Each of them took a basket and plucked the vegetable. ಪ್ರತಿಯೊಬ್ಬರು ಪುಟ್ಟಿಯನ್ನ ತೆಗೆದುಕೊಂಡು ಅದರಲ್ಲಿ ತರಕಾರಿಯನ್ನ ಶೇಖರಣೆ ಮಾಡಿದರು. Let us see how many vegetables they both took out. ಈಗ ನೋಡೋಣ ಅವರು ಎಷ್ಟು ತರಕಾರಿಯನ್ನ ತೆಗೆದುಕೊಂಡರು ಎನ್ನುವುದನ್ನ. Rumi's basket, Shami's basket both have 7 tomatoes and 5 tomatoes, all together 12 tomatoes. 5 plus 7 plus 5 is equal to 12. Next, carrot nodri. 9 carrots in one basket and 4 carrots in another basket. 9 plus 4 is equal to 13. 9 plus 4 andra 13. 8 radish in one basket and 8 radishes in another basket. 8 plus 8 ಮೂಲಂಗಿಗಳು, ಒಂದರಲ್ಲಿ 8 ಮೂಲಂಗಿ, ಇನ್ನೊಂದರಲ್ಲಿ 8 ಮೂಲಂಗಿ, ಒಟ್ಟು 16 ಮೂಲಂಗಿಗಳು. ಪ್ರಾಜೆಕ್ಟ್ ವರ್ಕ್ ನೋಡಿ. Plant any vegetable sapling at your home, school or nearby place. Share your experiences with your family and take care of the sapling. You may draw or take picture of the growing sapling. ನೀವು ಯಾವುದಾದರೂ ತರಕಾರಿಯನ್ನ ಮನೆಯಲ್ಲಿ ಅಥವಾ ಶಾಲೆಯಲ್ಲಿ ಅಥವಾ ಮನೆಗೆ ಸಮೀಪ ಅಥವಾ ಶಾಲೆಗೆ ಸಮೀಪ ಬೆಳೆಯಿರಿ. ಅದು ಯಾವ ತರ ಬೆಳೀತಾ ಇದೆ ಎನ್ನುವುದನ್ನ ನಿಮ್ಮ ಕುಟುಂಬದೊಂದಿಗೆ ಚರ್ಚಿಸುತ್ತಾ ಇರಿ. ಮತ್ತ ಅದು ಬೆಳೀತಾ ಇರುತ್ತಲ್ಲ, ಬೀಜವನ್ನ ಹಾಕಿದ್ರಿ, ನೆಕ್ಸ್ಟ್ ಮೊಳಕೆ ಹೊಡೀತು, ದೊಡ್ಡದಾಗಿ ಬೆಳೀತು, ಇವನ್ನೆಲ್ಲ ಚಿತ್ರವನ್ನ ತೆಗಿತಾ ಇರ್ರಿ. ವಾರಕ್ಕೊಂದ್ಸರಿ ತೆಗಿದ್ರ ಗೊತ್ತಾಗುತ್ತ. ಬೀಡ್ಸ್ ಅಂಡ್ ಮಾಲಾ, ಮಣಿಗಳು ಮತ್ತು ಹಾರ. ಲೆಟ್ ಅಸ್ ಪ್ಲೇ. ಹೌ ಕ್ಯಾನ್ ಯು ಆಡ್ 12 and 4 ಆನ್ ಗಿನ್ಲಾಡಿ? ಮಾಲೆಯಲ್ಲಿ ಗಿನ್ಲಾಡಿ, ಇದನ್ನ ನೋಡ್ರಿ, ಗಿನ್ಲಾಡಿ ಅಂತಾರ ಅದಕ್ಕ. ಮಾಲೆಯಲ್ಲಿ 4, 12 ಮತ್ತು 4 ನೀವು ಹೇಗೆ ಕೂಡುವಿರಿ? 4 ಮತ್ತು 12 ಕೂಡುವ ವಿಧಾನ. 4 plus 12 ಅಂದ್ರ 16 ಆಗತ್ತ. ನೋಡ್ರಿ, I count 12 beads first and now I am counting 4 more. That means 12, 13, 14, 15, 16 ಈ ತರ. Next, show how you can add these numbers on Ginland. ಮಾಲೆಯಲ್ಲಿ ಇವನ್ ಯಾವ ತರ ಎಣಿಸ್ತೀರಿ ಅನ್ನೋದನ್ನ ಬರೀರಿ. 13 plus 4 is equal to 17. This is 17. ನೋಡ್ರಿ, 1, 2, 3, 4, 5, 6, 7, 8, 9, 10. ಇಲ್ಲಿ 10 ಆಯ್ತು. 11, 12, 13. 13, 4. 1, 2, 1, 2, 3, 4. This is 13, 17.
14 plus 5 is equal to 19. ಅದೇ ತರ 10 ಇಲ್ಲಿಗೆ ಆತಾ 11 12 13 14 ಇದು ಇಲ್ಲಿ 14 ಆಯ್ತು 15 16 17 18 19 ಇಲ್ಲಿಗೆ 19 ಆಯ್ತು ಇಲ್ಲಿಗೆ 14. ನೆಕ್ಸ್ಟ್ ನೋಡ್ರಿ 6 plus 8 1 2 3 4 5 6 6 ಇಲ್ಲಿಗೆ 1 2 3 4 5 6 7 8 8 ಇಲ್ಲಿಗೆ 6 plus 8 14 ಇಲ್ಲೇ ಎಷ್ಟಾಗುತ್ತೆ 14 ಆಗುತ್ತೆ. 5 plus 7 is equal to 12. ನೋಡ್ರಿ 1 2 1 2 3 4 5 5 ಇಲ್ಲಿಗೆ ನೆಕ್ಸ್ಟ್ 7 1 2 3 4 5 6 7 ಇದು 12 ಈ ತರ. Hop and find the sum. ಜಿಗದು ಮೊತ್ತ ಕಂಡು ಹಿಡೀರಿ ಅಂತ. 8 8 ಫಸ್ಟ್ ಗೆ 8 ಜಿಗಿಯೋದು 8 plus 5 1 2 3 4 5 ಅಂದ್ರೆ 13 ಆಗುತ್ತೆ ಇಲ್ಲಿ ಕೊಟ್ಟರ ಅವರು. ಇಲ್ಲಿ ಇಂತ್ರ 8ಕ್ಕೆ ಬಂದ್ವಿ 8ರಿಂದ 5 ಜಿಗ್ತಾ ಜಿಗಿದ್ರೆ 13ಕ್ಕೆ 3 plus 13 plus 3 ಅಂದ್ರೆ 16 ಹಿಂಗ ಜಿಗಿರಿ ನೀವು. 6 plus 2 2 plus 16 ಅಂತಂದ್ರೆ 18 4 plus 12 ಜಿಗಿದ್ರೆ 16 ಬರುತ್ತೆ. 5 plus 3 ಅಂದ್ರೆ 8 ಎಷ್ಟು ಕೂಡಿಸಿದ್ರ 13 ಬರುತ್ತಾ ಇಲ್ಲೇ ಒಂದೈತಿ 5 plus 8 ಕೂಡಿಸಿದ್ರ 13 ಬರುತ್ತೆ. ಮತ್ ಬೇರೆ ತರನ 6 plus 7 ಅನ್ನು ಕೂಡಿಸಿದ್ರೆ 13 ಬರುತ್ತಾ. 5 plus 5 is equal to 10 or 9 plus 1 is equal to 10. 9 plus 9 9 plus 9 is equal to 18. ಹಿಂಗನ್ನು ಮಾಡಬಹುದು in another way. Next, add in your own way. ನಿಮ್ಮದೇ ಶೈಲಿಯಲ್ಲಿ ನಿಮ್ಮದೇ ವಿಧಾನದಲ್ಲಿ ಕೂಡಿ. Sapna has 12 colored pencil. ಸಪ್ನಾನ ಹತ್ತಿರ 12 ಬಣ್ಣದ ಪೆನ್ಸಿಲ್ಗಳಿವೆ. And Gauri has 6 colored pencil. How many pencil do they have in all? 12 plus 6 is equal to 18. Total 18. ಇಲ್ಲ ಇದು ನೋಡ್ರಿ. Next, Gauri did it as 10 plus 2 plus 6. That means 10 plus 8 is equal to 18. Can you do it differently? Try and discuss with your teacher. ಇದನ್ನ ಇನ್ನೊಂದು ರೀತಿಯಲ್ಲಿ ಹೆಂಗ್ ಮಾಡ್ತೀರಿ 9 plus 9 is equal to 18 ಹಿಂಗ್ ಮಾಡ್ಬೋದು. ಇಲ್ಲ 4 plus 14 is equal to 18 ಹಿಂಗ್ ಮಾಡ್ಬೋದು. ಬೇರೆ ತರದಂತಾನು ಮಾಡ್ಬೋದು. 8 plus 10 ಈ ತರನು ಮಾಡ್ಬೋದು. ಅವ್ರು 10 plus 8 ಕೊಟ್ರ 8 plus 10 18. ಇನ್ನು ಬಹಳಷ್ಟು ವೇದಲ್ಲಿ ಮಾಡ್ಬೋದು. ಯಾವ್ದಾರ ಎರಡು ವೇನ ಹೇಳಿ. 10 plus 8 is equal to 18. Next, B ನೋಡಿ. Someone has 8 ladus and Charanjit brought 6 ladus. How many ladus are there in all? 8 plus 8 plus 6 is equal to 14 ladus. ಇಲ್ಲಿ ಎಷ್ಟು ಬರುತ್ತಂಗಂದ್ರ 14. Seena has 12 bangles. She got 6 more from her sister. How many bangles does she have now? ಸೀನಾಳ ಹತ್ತಿರ 6 ಬಳೆಗಳದವು. ಅವರ ಅಕ್ಕ ಅವಳಿಗೆ ಸೀನಾಳ ಹತ್ತಿರ 12 ಬಳೆಗಳದವು. ಅವರ ಅಕ್ಕ ಅವಳಿಗೆ 6 ಬಳೆಗಳನ್ನ ಕೊಟ್ಟರೆ ಒಟ್ಟು ಎಷ್ಟಾಯ್ತು ಅಂತ. 12 plus 6 is equal to ಎಷ್ಟಾಗುತ್ತೆ ಒಟ್ಟು 18.
Let us do. What would you like to bring for the picnic? Discuss with your friend. Draw the things you would like to take to picnic and write the total number of eatables in space provided. What would you like to bring for picnic? ನೀನು ಪ್ರವಾಸಕ್ಕೆ ಏನು ತರಲು ಇಷ್ಟಪಡುತ್ತೀಯಾ? ನಿನ್ನ ಸ್ನೇಹಿತರೊಂದಿಗೆ ಚರ್ಚಿಸು. Draw the things you would like to take to picnic and write the total number of eatables in the space provided. ಇಲ್ಲೇ ಜಾಗವನ್ನ ಕೊಟ್ರ ನೀನು ತಿನ್ನುವ ಆಹಾರ ಪದಾರ್ಥವನ್ನ ಏನ್ ತರ್ತಿ ಅನ್ನೋದನ್ನ ಬರಿ ಅಂತ ಹೇಳ್ಯಾರ. ಏನ್ ತರ್ತೀರಿ ಬರೀರಿ ನಿಮ್ಗೆ ಇಷ್ಟ ಆಗಿದ್ದು. ನೆಕ್ಸ್ಟ್ ವ್ಯವಕಲನ ನೋಡೋಣ. Subtract with some more numbers. 15 minus 9 is equal to 6. 15ರಲ್ಲಿ 9 ಹೋದ್ರ 6 ನೋಡ್ರಿ. 16 minus 4 is equal to 12. ಈ 4 ಅನ್ನ ಹಿಂಗ್ ತೆಗೆದು ಬಿಟ್ರ ಉಳಿದಿರುವ ಒಟ್ಟು 16ರಲ್ಲಿ 4 ಹೋದ್ರ 12. ಈಗ ಒಟ್ಟು 12 ಐತಿ, ಅದ್ರೊಳಗೆ 5 ಹೋದ್ರ ಉಳಿಯೋದು 7. ನೋಡ್ರಿ 1 2 3 4 5 6 7 ಈ ತರ. ಒಟ್ಟು 14ರಲ್ಲಿ 7 ಹೋದ್ರ 7 ಉಳಿಯುತ್ತ. 16ರಲ್ಲಿ 6 ಹೋದ್ರ 6. 15ರಲ್ಲಿ 5 ಹೋದ್ರ 5. 15ರಲ್ಲಿ ಏನು ಹೋಗದೆ ಇದ್ರ 0 ಹೋದ್ರ 15 ಉಳಿಯುತ್ತ. 17ರಲ್ಲಿ 9 ಹೋದ್ರ 8. 13ರಲ್ಲಿ 3 ಹೋದ್ರ 10. ಈ ರೀತಿ ನೀವು ಗೊತ್ತಾಗ್ಲಿಲ್ಲ ಅಂದ್ರ ಹಿಂಗ ಗೆರೆ ಹಾಕಿ 9 ತೆಗೀರಿ, ಉಳಿದಿರೋದನ್ನ ಎಣಸ್ರಿ, ಅವಾಗ 8 ಉಳಿಯುತ್ತ. ಹಾಫ್ ಅಂಡ್ ಜಂಪ್, ಜಿಗಿ ಮತ್ತು ಹಾರು. ಅಂಜಲಿ ಅಂಡ್ ರೇಣು ಆರ್ ಪ್ಲೇಯಿಂಗ್ ಬೈ ಹಾಫಿಂಗ್ ಅಂಡ್ ಜಂಪಿಂಗ್. ಅಂಜಲಿ, I am jumping 2 steps ahead from 6. ನಾನು 2 ಹೆಜ್ಜೆ 6ರಿಂದ 2 ಹೆಜ್ಜೆ ಮುಂದೆ ಜಿಗಿಯುತ್ತಿದ್ದೇನೆ. I am jumping 7 steps back from 15. ನಾನು 15ರಿಂದ 7 ಹೆಜ್ಜೆ ಹಿಂದೆ ಜಿಗಿಯುತ್ತಿದ್ದೇನೆ. 15ರಿಂದ 7 ಹೆಜ್ಜೆ ಹಿಂದೆ ಜಿಗಿದ್ರೆ 8ಕ್ಕೆ ಬರ್ತಾ ಇದ್ದಾಳೆ ಅಂತ. Make a number strip in the playground or at home. Find the different ways by which you can reach to the same place. Note. Add, subtract and match. ಕೂಡಿಸ್ರಿ, ಕಳೀರಿ ಮತ್ತ ಆನ್ಸರ್ ಅನ್ನ ಮ್ಯಾಚ್ ಮಾಡಿ ಹೊಂದಿಸಿ ಅಂತ ಹೇಳ್ಯಾರ. ಇಲ್ಲಿ ನೋಡ್ರಿ 8 + 7 15. 17 - 2 ಅಂದ್ರ 15. ಇದು 15 ಆಯ್ತು. ಇಲ್ಲಿ ನೋಡ್ರಿ, ಇದನ್ನ ಮೊದ್ಲು ಮಾಡ್ಬಿಡ್ರಿ, ನಿಮ್ಗೆ ಒಂದು ಐಡಿಯಾ ಬರುತ್ತ. 15 - 3 ಅಂದ್ರ 12. 18 - 1 ಅಂದ್ರ 17. 18 - 0 18. ನೆಕ್ಸ್ಟ್ 16 - 2 14. ಈಗ ನೋಡೋಣ. 9 + 9 18. ಎಲ್ಲಿದೆ? ಇಲ್ಲಿದೆ ನೋಡ್ರಿ 18. ಇದ್ರೊಳಗೆ 18 ಎಲ್ಲಿ ಬಂದೈತಿ? ಇಲ್ಲಿದೆ. ನೆಕ್ಸ್ಟ್ 10 + 2 12. 12 ಟಾಪ್ ನಲ್ಲಿದೆ. ನೆಕ್ಸ್ಟ್ 12 ಎಲ್ಲಿದೆ? ಇಲ್ಲಿದೆ ನೋಡಿ. 16 + 1 17. 17 ಮತ್ತೆಲ್ಲಿದೆ? 18 - 1 17 ಇಲ್ಲಿದೆ. 11 + 3 14. 14 ಮತ್ತೆಲ್ಲಿದೆ? ಇಲ್ಲಿದೆ ನೋಡಿ. 16 - 2 14. ನೋಡ್ರಿ ಒಂದ್ಸರಿ. ಆಡ್, ಸಬ್ಸ್ಟ್ರಾಕ್ಟ್ ಅಂಡ್ ಮ್ಯಾಚ್. ಕೂಡಿಸಿ, ಕಳೆದು, ಹೊಂದಿಸಿರಿ ಅಂತ. ಪ್ರಾಬ್ಲಮ್ ಸ್ಟೋರೀಸ್, ಸಮಸ್ಯಾ ಕಥೆಗಳು. A potter had 9 diyas.
ಒಬ್ಬ ಕುಂಬಾರನ ಬಳಿ 9 ಹಣತೆಗಳಿವೆ. he sold 5 diyas. 9ರಲ್ಲಿ ಅವನು 5 ಹಣತೆಗಳನ್ನ ಮಾರಿದನು. then he made 7 more diyas. ನೋಡ್ರಿ 9 ಹಣತೆಗಳದವು, ಅದರೊಳಗ 5 ಹಣತೆಗಳನ್ನ ಅವನು ಮಾರಿದನು. ಉಳಿದಿರೋದು 4 ಉಳಿದವು. ಮತ್ತವ ಎಷ್ಟು ಮಾಡ್ತಾನ? 7 ದಿಯಾಸ್ಗಳನ್ನ ಮಾಡ್ತಾನ. ಒಟ್ಟು 11 ಆಯ್ತು. ನೆಕ್ಸ್ಟ್, how many diyas does he have now? 11. next, 6 children sat in the bus at the first stop. 6 ಜನ ಫಸ್ಟ್ ಗೆ ಕುಳಿತರು. 8 more children board the bus. ಮತ್ತೆ 8 ಜನ ಹತ್ಕೊಂಡ್ರು. 7 children get down at the third bus stop. ಈಗ 14 ಆದ್ರು. 14 ನಲ್ಲಿ 7 ಇಳಿದ್ರು, ಇನ್ನು 7 ಉಳಿತಾರ. how many children are there in the bus stop at the third stop? 7. there are 18 seats in a bus. 18 ಸೀಟ್ಗಳದಾವು. if 9 children are already sitting in it, how many more children can sit inside the bus? ನೋಡ್ರಿ, 18 ಸೀಟ್ಗಳದಾವು. ಒಟ್ಟು 18 ಅದಾವು. ಅದರೊಳಗ 9 ಜನ ಮೊದ್ಲಿಗೆ ಕುಂತ್ ಬಿಟ್ರ. ಇನ್ನೆಷ್ಟ್ ಜನ ಕುಂದ್ರಬಹುದು? ಎಷ್ಟ್ ಜನ ಅಂದ್ರ 18 ಮೈನಸ್ 9 is equal to ಎಷ್ಟು? ಇನ್ನು 9 ಜನ ಕುಂದ್ರಬಹುದು. ಎಷ್ಟು? 9. Kulzit got 14 toffees in her box. ಕುಲ್ಜಿತ್ ಹತ್ತಿರ 18 ಟಾಫಿಗಳಿವೆ. she shared few toffees with her friends. ಅವಳು ತನ್ನ ಸ್ನೇಹಿತರೊಂದಿಗೆ ಒಂದಿಷ್ಟು ಟಾಫಿಗಳನ್ನ ಹಂಚಿಕೊಂಡಳು. she was left with 6 toffees. 14 ಟಾಫೀಸ್ ಅದವು, ಒಂದಿಷ್ಟು ಹಂಚಿಕೊಂಡ್ಲು. is equal to ಅವನಲ್ಲಿ 6 ಉಳಿತು. ಹಂಗಂದ್ರ how many toffees did she share with her friend? ಇಲ್ಲಿ ಎಷ್ಟು ಬರುತ್ತಾ ಅಂದ್ರೆ 8. 8 minus 14 minus 8 is equal to 6. next, Raman got 12 bananas and ate a few of them. he is left with 5 bananas. ನೋಡ್ರಿ, 12 ಬನಾನಾ ಅದಾವ, 12 ಬಾಳೆಹಣ್ಣುಗಳಿದ್ದವು. ಈಗ ಉಳಿದಿರೋದು ಎಷ್ಟು? 5 ಉಳಿದವು. how many bananas did he eat? ಅವನು ಎಷ್ಟು ತಿಂದ್ರ? ಇನ್ನ 5 ಉಳಿತವು. 12ರಲ್ಲಿ ಎಷ್ಟು ತಿಂದ್ರ? ಇನ್ನ 5 ಉಳಿತವು, ಅಂದ್ರ 7. ಚೆನ್ನಾಗಿದೆಯಲ್ಲ? ಇದಷ್ಟು ಈ ವಿಡಿಯೋದಲ್ಲಿ. ಮುಂದಿನ ವಿಡಿಯೋದಲ್ಲಿ ಪಾರ್ಟ್ 2 ಜಾಯ್ಫುಲ್ ಮ್ಯಾಥಮೆಟಿಕ್ಸ್ ಪಾರ್ಟ್ 2 ಅನ್ನ ನೋಡೋಣ. ಅಂದ್ರ ಯೂನಿಟ್ 7 ಲೀನಾಸ್ ಫ್ಯಾಮಿಲಿ ಮೆಜರ್ಮೆಂಟ್ ಅನ್ನ ನೋಡೋಣ.